ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಇಡ್ತೀವಿ ಹಾಗೂ ಪ್ರತಿ ವರ್ಷ ಒಂದು ಕಾನ್ಸೆಪ್ಟ್ಗೆ ಅನುಗುಣವಾಗಿ ನಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಇಡ್ತೀವಿ. ಈ ವರ್ಷದ ಕಾನ್ಸೆಪ್ಟ್ ಧರ್ಮಸ್ಥಳ. ಇಲ್ಲಿ ಧರ್ಮಸ್ಥಳ ಹೇಗಾಯಿತು ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ಪೂಜ್ಯ ವಾದಿರಾಜರು ಆ ಕ್ಷೇತ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ನಡೀತಿದ್ದಂತಹ ಧರ್ಮಾಚರಣೆಯನ್ನು ಕಂಡು ಅಲ್ಲಿಗೆ ಧರ್ಮಸ್ಥಳ ಅಂತ ಹೆಸರಿಟ್ಟು ಎಲ್ಲ ಕಡೆಗೂ ಧರ್ಮ ಇಲ್ಲಿಂದನೇ ಪ್ರಚಾರವಾಗಲಿ ಅಂತ ಸ್ಥಾಪನೆ ಮಾಡಿದ್ದು. ಈ ದಿನದವರೆಗೂ ಸಹ ಧರ್ಮಸ್ಥಳ ನಡ್ಕೊಂಡು ಬರ್ತಿದೆ ಹಾಗೂ ಧರ್ಮ ಅಲ್ಲಿಂದ ಪ್ರಚಾರವಾಗ್ತಾನೆ ಇದೆ. ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸಾರ್ವಜನಿಕ ದೇವರ ಆಗಿರಲಿಲ್ಲ, ಅದು ಆ ಮನೆತನದ ಮನೆ ದೇವರಾಗಿದ್ರು. ಆದರೆ ಜನರು ಅದಕ್ಕೆ ನಡ್ಕೊಂಡು ಈಗ ಅದು ಸಾರ್ವಜನಿಕ ದೇವರಾಗಿದ್ದಾರೆ. ಧರ್ಮಸ್ಥಳ ಕಳೆದ ಹಲವಾರು ದಶಕಗಳಿಂದಲೂ ಬರೀ ಪುಣ್ಯಕ್ಷೇತ್ರವಷ್ಟೇ ಆಗದೆ ಸಮಾಜದ ಒಳಿತಿಗಾಗೂ ತನ್ನನ್ನು ತಾನು ವ್ಯಾಪಕವಾಗಿ ತೊಡಗಿಸಿಕೊಂಡು ಬಂದಿದೆ. ಹಲವಾರು ದಶಕಗಳಿಂದ ಧರ್ಮಾಧಿಕಾರಿಗಳು ನಡ್ಕೊಂಡು ಬರ್ತಿದ್ದಾರೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರು 21ನೇ ಧರ್ಮಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತುಳುನಾಡಿನ ಕಡೆಗಳಲ್ಲಿ ಅವರನ್ನು ಖಾವಂದ್ರು ಅಂತ ಹೇಳ್ತಾರೆ. ಖಾವಂದ್ರು ಅಂದರೆ ಕಾಪಾಡುವವರು ಎಂದು. ಇಲ್ಲಿ ಶ್ರೀ ಕ್ಷೇತ್ರದ ಮಂಜುನಾಥೇಶ್ವರನನ್ನು ನೋಡಬಹುದು. ಧರ್ಮಾಧಿಕಾರಿಗಳು ಉಳ್ಕೊಳ್ಳುವಂಥ ಸ್ಥಳವನ್ನು ಬೀಡು ಅಂತ ಕರೀತಾರೆ. ಜನರು ಧರ್ಮಾಧಿಕಾರಿಗಳನ್ನು ಭೇಟಿಯಾಗಬೇಕಂದ್ರೂ ಸಹ ಬೀಡಿಗೆ ಬರಬೇಕು. ಧರ್ಮಾಧಿಕಾರಿಗಳು 4 ರೀತಿಯ ಕೈದಾನಗಳನ್ನು ನೀಡಿಕೊಂಡು ಬರ್ತಿದ್ದಾರೆ. ಆ 4 ರೀತಿಯ ಕೈದಾನಗಳನ್ನು ಬೀಡಿನಲ್ಲೇ ನೀಡುವುದು. 4 ರೀತಿಯ ಕೈದಾನಗಳನ್ನು ಇಲ್ಲಿ ತೋರಿಸಲಾಗಿದೆ. ಮೊದಲನೆಯದು ಅನ್ನದಾನ. ಹಿಂದಿನ ವರ್ಷಗಳಲ್ಲಿ ಬಹಳಷ್ಟು ಹಸಿವು ಬಡತನ ಇತ್ತು, ಆದ್ದರಿಂದ ಅನ್ನದಾನ ಮಾಡಲಾಗುತ್ತಿತ್ತು. ಇಂದಿನ ದಿನಗಳಲ್ಲಿ ಅನ್ನದಾನ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ಬೇರೆ ಎಲ್ಲೇ ಅನ್ನದಾನ ನಡೆದರೂ ಅಥವಾ ಆಹಾರದ ಒಂದು ಅವಶ್ಯಕತೆ ಇದ್ದರೆ ಅಲ್ಲಿಗೂ ಸಹ ದಾನಗಳು ಹೋಗುತ್ತೆ. ನಂತರ ಬರುವುದು ವಿದ್ಯಾದಾನ. ಪೂಜ್ಯ ಖಾವಂದ್ರು ವಿದ್ಯೆಗೆ ಬಹಳಷ್ಟು ಮಹತ್ವವನ್ನು ನೀಡಿದ್ದಾರೆ. ಅಲ್ಲಿ KG ಇಂದ ಹಿಡಿದು PG ವರೆಗೂ ಎಲ್ಲ ರೀತಿಯ ಒಂದು ಫೆಸಿಲಿಟಿಗಳಿದ್ದಾವೆ. ಬರೀ ನಾರ್ಮಲ್ ಎಜುಕೇಷನ್ ಅಷ್ಟೇ ಅಲ್ಲದೆ ಒಂದು ಮೆಡಿಕಲ್ ಕಾಲೇಜಿಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಹಾಗೂ ಟಾಪ್ ಕ್ವಾಲಿಟಿ ಯೂನಿವರ್ಸಿಟಿಗಳು ಸಹ ಅಲ್ಲಿದ್ದಾವೆ. ನಮ್ಮ ದೇಶದ ನ್ಯಾಚುರೋಪತಿ ಹಾಗೂ ಆಯುರ್ವೇದವನ್ನು ವರ್ಲ್ಡ್ಸ್ ಟಾಪ್ ಕ್ಲಾಸ್ ಯೂನಿವರ್ಸಿಟಿಗಳು ಇನ್ಸ್ಟಿಟ್ಯೂಷನ್ಗಳಲ್ಲಿ ತರುವುದಕ್ಕೂ ಅವರೇ ಕಾರಣ. ಈಗ ನ್ಯಾಚುರೋಪತಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಆಗಿದೆ. ನಂತರ ಬರೋದು ಔಷಧ ದಾನ. ರೋಗರಹಿತ ಜನರು ಬಂದು ಅವರ ಕಷ್ಟಗಳನ್ನು ಬೀಡಿನಲ್ಲಿ ಧರ್ಮಾಧಿಕಾರಿಗಳ ಬಳಿ ಹೇಳಿಕೊಂಡಾಗ ಅವರಿಗೆ ಔಷಧಗಳನ್ನು ಹಾಗೂ ಚಿಕಿತ್ಸೆಗಾಗಿ ಬೇಕಾದ ಹಣವನ್ನು ವೈದ್ಯರನ್ನು ನೀಡಲಾಗುತ್ತೆ. 40 ವರ್ಷಗಳ ಹಿಂದೆ ಸಂಚಾರಿ ಆಸ್ಪತ್ರೆ ಎಂದು ಪ್ರಾರಂಭ ಮಾಡಿದರು. ಇದರಲ್ಲಿ ವೈದ್ಯರು ಬಸ್ಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಮನೆ ಮನೆಗೂ ಹೋಗಿ ಚಿಕಿತ್ಸೆ ನೀಡಲಾಗ್ತಿತ್ತು. ನಂತರ ಬರುವುದು ಅಭಯದಾನ. ಎಲ್ಲಿ ಅಭಯ ಇರುವುದು ಅಲ್ಲಿ ಭಯವಿರುವುದಿಲ್ಲ. ಇಂದಿನ ದಿನಗಳಲ್ಲಿ ಜನರಿಗೆ ಹಲವಾರು ರೀತಿಯ ಭಯಗಳಿರುತ್ತೆ. ಅಂಥ ಭಯಗಳನ್ನು ಜನರು ಬಂದು ಖಾವಂದ್ರ ಬಳಿ ಹೇಳ್ಕೊಳ್ತಾರೆ. ಧರ್ಮಾಧಿಕಾರಿಗಳಾಗಿ ಪೂಜ್ಯ ಖಾವಂದ್ರು ಸ್ವತಃ ತಾವೇ ಸಾಂತ್ವನ ನೀಡಿ ಅವರ ಭಯಗಳನ್ನು ನಿವಾರಿಸ್ತಾರೆ. ನಮ್ಮ ಒಂದು ಸಮಾಜದಲ್ಲಿ ಹಲವಾರು ಲೋಪದೋಷಗಳಿವೆ. ಆ ಲೋಪದೋಷಗಳನ್ನು ನಿವಾರಿಸಿದರೆ ಭಯವಿರುವುದಿಲ್ಲ. ಆದ್ದರಿಂದಲೇ ಅವರು 2 ಸಂಸ್ಥೆಯನ್ನು ನಿರ್ಮಿಸಿದರು. ಒಂದು ರುಡ್ಸೆಟ್ ಹಾಗೂ ಇನ್ನೊಂದು SKDRDP. ರುಡ್ಸೆಟ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಸೆಲ್ಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದರ ಅಡಿ ಯುವಕರಿಗೆ ಒಂದು ಟ್ರೈನಿಂಗ್ ನೀಡಿ ಅವರಿಗೆ ಬೇಕಾದ ಎಕ್ವಿಪ್ಮೆಂಟ್ಸ್ ನೀಡಿ ಫೈನಾನ್ಷಿಯಲ್ ಸಪೋರ್ಟ್ ನೀಡಿ ಅವರಿಗೆ ಸ್ಟಾರ್ಟಪ್ ಬಿಸ್ನೆಸ್ ಪ್ರಾರಂಭ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ನೀಡ್ತಾರೆ. 40 ವರ್ಷಗಳ ಹಿಂದೆ ಖಾವಂದ್ರು ಒಂದು ಸ್ವಉದ್ಯೋಗ ನಿರ್ಮಾಣಕ್ಕಾಗಿ ಯೋಚನೆ ಮಾಡಿದ್ದು ಬಹಳ ದೊಡ್ಡ ವಿಷಯ. ಇದರಿಂದಲೇ ಪ್ರೇರಣೆ ಪಡೆದ ನಮ್ಮ ಸ್ಟೇಟ್ ಗವರ್ಮೆಂಟ್ ಆಫ್ ಇಂಡಿಯಾ RSET ಎಂದು ಪ್ರಾರಂಭ ಮಾಡಿ ಈಗಲೂ ಸಹ ಪೂಜ್ಯ ಖಾವಂದ್ರೆ ಅದಕ್ಕೆ ಹೇಳಿದಾಗಿ ಅದನ್ನು ನೋಡ್ಕೊಳ್ತಾ ಇದ್ದಾರೆ. ನಂತರ ಬರುವುದು SKDRDP, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹೆಸರಿನಲ್ಲೇ ಇದೆ ರೂರಲ್ ಡೆವಲಪ್ಮೆಂಟ್ ಎಂದು. ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಕೆಲಸ ನಡೆದರೂ ಅದಕ್ಕೆ SKDRDPನೇ ಕಾರಣ. ಹಲವಾರು ರೀತಿಯ ಸ್ಕೀಮ್ಗಳನ್ನು SKDRDP ಹೊರತಂದಿದೆ. ಬಡವರಿಗೆ ಲೋನ್ ಕೂಡ SKDRDP ಒದಗಿಸಿಕೊಡುತ್ತೆ.
ಇಲ್ಲಿ ನೋಡಬಹುದು ಪ್ರತಿಯೊಂದು ಗ್ರಾಮಾಂತರದ ಮನೆಯಲ್ಲೂ ಒಂದು ಸೋಲಾರ್ ಪ್ಯಾನಲ್ಗಳಿದ್ದಾವೆ. 40 ವರ್ಷಗಳ ಹಿಂದೆ ಪೂಜ್ಯ ಖಾವಂದ್ರು ಪ್ರತಿಯೊಂದು ಗ್ರಾಮಾಂತರದ ಮನೆಗೂ ಸೋಲಾರ್ ಪ್ಯಾನಲ್ಗಳನ್ನು ತಲುಪಿಸಿದ್ರು. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಟೆನೆಂಟ್ ಆಕ್ಟ್ ಬಂದಾಗ ಸಾಕಷ್ಟು ಭೂಮಿ ರೈತರ ಪಾಲಾಯಿತು. ಅಷ್ಟಾದರೂ ರೈತರೆಲ್ಲರೂ ತಮ್ಮ ದಣಿಗಳ ಮನೆಯಲ್ಲಿ ಕೆಲಸಕ್ಕಾಗಿ ಹೋಗುತ್ತಿದ್ರು. ಯಾಕಂದ್ರೆ ಅವರಿಗೆ ಸಿಕ್ಕಂತ ಕೃಷಿ ಭೂಮಿ ಬಹಳ ಕಮ್ಮಿ ಆಗಿತ್ತು. ಆದ್ದರಿಂದ ಅವರಿಗೆ ಸಿಕ್ಕಂತ ಒಂದು ಭೂಮಿ ಹಾಳಾಗ್ತಿತ್ತು. ಅದಕ್ಕೆ ಖಾವಂದ್ರು ವಾರದಲ್ಲಿ 2 ರಿಂದ 3 ದಿನ ನಿಮ್ಮ ಭೂಮಿಯಲ್ಲಿ ಕೆಲಸ ಮಾಡಿ ಅಂದಾಗ ಅವರಿಗೆ ಒಂದು ಬೇಕಾದ ಬೀಜಗಳು, ಸಸಿಗಳನ್ನು ಸಹ ಅವರು ಒದಗಿಸಿಕೊಟ್ರು. ಆಗ ಒಂದು ಸಹಜವಾದ ಬೇಡಿಕೆ ಬಂತು. ವಾರದಲ್ಲಿ 2 ರಿಂದ 3 ದಿನ ನಾವು ನಮ್ಮ ದನಿಗಳ ಮನೆಯಲ್ಲಿ ಕೆಲಸ ಮಾಡಿದಾಗ ಆ ದಿನಗಳಲ್ಲಿ ನಮ್ಮ ಹೊಟ್ಟೆ ತುಂಬುತ್ತದೆ, ಉಳಿದ ದಿನಗಳಲ್ಲಿ ಇನ್ನೇನು ಮಾಡುವುದು ಅಂತ ಬೇಡಿಕೆ ಬಂದ ಸಂದರ್ಭದಲ್ಲಿ ಪೂಜ್ಯ ಖಾವಂದ್ರು ಜನರು ತಮ್ಮ ಒಂದು ಭೂಮಿಯಲ್ಲಿ ನೆಟ್ಟಂತಹ ಕೃಷಿಗನುಗುಣವಾಗಿ ಕ್ಷೇತ್ರದಿಂದಲೇ ಅವರಿಗೆ ದವಸ ಧಾನ್ಯಗಳನ್ನು ಒದಗಿಸಿಕೊಟ್ರು. ಈ ರೀತಿಯಲ್ಲಿ ಅವರು ಕೃಷಿಗೆ ಪ್ರೋತ್ಸಾಹ ನೀಡಿದ್ದಾರೆ. ನಂತರ ಬೆಂಚ್ ಡೆಸ್ಕ್ ವಿತರಣೆಗೆ ಬರುವುದಾದರೆ, ನಮ್ಮ ರಾಜ್ಯದಲ್ಲಿ ಹಲವಾರು ಗೌರ್ಮೆಂಟ್ ಶಾಲೆಗಳಿದ್ದಾವೆ. ಎಲ್ಲವೂ ಪಾಳು ಬೀಳುವ ಸ್ಥಿತಿಗಳಲ್ಲಿದ್ದಾವೆ. ಅಂಥ ಒಂದು ಶಾಲೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ನೀಡಿ, ಅದಕ್ಕೆ ಬೆಂಚ್ ಡೆಸ್ಕ್ ಎಲ್ಲ ನೀಡಿ, ಅಲ್ಲಿಗೆ ಟೀಚರ್ಗಳನ್ನು ಅಪಾಯಿಂಟ್ ಮಾಡಿ ಅದರ ಒಂದು ಸ್ಥಿತಿಯನ್ನು ಒಳ್ಳೆಯದಾಗಿ ಮಾಡಿದ್ದಾರೆ. ಪ್ರತಿ ವರ್ಷ 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ನೀಡಿದ್ದಾರೆ. ಈಗಲೂ ಸಹ ಪ್ರತಿ ವರ್ಷ 40 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕಾಗಿಯೇ ಮೀಸಲಾಗಿಟ್ಟಿದ್ದಾರೆ. ನಂತರ ಬರುವುದು ಶೌರ್ಯ ಘಟಕ. ನಮ್ಮ ರಾಜ್ಯದಲ್ಲಿ ಎಲ್ಲೇ ಒಂದು ನ್ಯಾಚುರಲ್ ಡಿಸಾಸ್ಟರ್ ಬಂದರೂ ಸಹ NDRF ಬರುತ್ತೆ. ಕೆಲವು ಬಾರಿ NDRF ಬರೋದು ತಡವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಜನರಿಗೆ ಒಂದು ರಕ್ಷಣೆ ನೀಡೋಕ್ಕೆ, ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಯಾರೂ ಇರಲ್ಲ. ಆದ್ದರಿಂದ ಖಾವಂದ್ರು ಶೌರ್ಯ ಘಟಕ ಅಂತ ಪ್ರಾರಂಭ ಮಾಡಿದರು. ಇದರಲ್ಲಿ 100 ಜನದ ಒಂದು ಘಟಕ ಇರುತ್ತೆ. ಆ ಘಟಕವನ್ನು NDRFನಿಂದಲೇ ಟ್ರೈನಿಂಗ್ ಕೊಡಿಸಿ ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು ಕ್ಷೇತ್ರದಿಂದ ನೀಡಲಾಗುತ್ತೆ. ಎಲ್ಲೇ ಒಂದು ನ್ಯಾಚುರಲ್ ಡಿಸಾಸ್ಟರ್ ಬಂದರೂ ಸಹ ಅವರು ತಕ್ಷಣ ಡಿಸ್ಪ್ಯಾಚ್ ಆಗಿ ಅಲ್ಲಿಯ ಜನರಿಗೆ ರಕ್ಷಣೆ ನೀಡ್ತಾರೆ. ಈಗಲೂ ಸಹ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲೂ 100 ಜನದ ಒಂದು ಘಟಕ ಇದ್ದೇ ಇರುತ್ತೆ. ಇಲ್ಲಿ ನಾವು ಧರ್ಮಸ್ಥಳ ಮಾಡಿದಂಥ ಇನ್ನುಳಿದ ಕೆಲವು ಕೆಲಸಗಳನ್ನು ತೋರಿಸಿದ್ದೀವಿ. ಮೊದಲನೆಯದು ಸಾಮೂಹಿಕ ವಿವಾಹ. ಈಗಲೂ ಸಹ ಪ್ರತಿ ವರ್ಷ ಸಾಮೂಹಿಕ ವಿವಾಹ ನಡೆಯುತ್ತೆ. ಹಾಗೂ 8 ಲಕ್ಷಕ್ಕೂ ಹೆಚ್ಚು ಗೇರು ಸಸ್ಯನ ವಿತರಣೆ ಮಾಡಲಾಗಿದೆ. ಸಾಮಾಜಿಕ ಅರಣ್ಯಗಳನ್ನು ಮಾಡಲಾಗಿದೆ. ಹಾಗೂ 4.5 ಲಕ್ಷಕ್ಕೂ ಹೆಚ್ಚು ಪಬ್ಲಿಕ್ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಕೆರೆಗಳ ನಿರ್ಮಾಣಕ್ಕೆ ಬರುವುದಾದರೆ ಸುಮಾರು 500ಕ್ಕೂ ಹೆಚ್ಚು ಕೆರೆಗಳ ಅಂಗಳದಲ್ಲಿ ಗಿಡ ನೆಡಲಾಗಿದೆ. ಈ ಕೆರೆಗಳ ನಿರ್ಮಾಣಗಳು ಹೇಗಿದೆ ಅಂದರೆ 1 ಅಥವಾ 2 ಎಕರೆಯ ಭೂಮಿಯಲ್ಲಿ ವಿಸ್ತಾರವಾಗಿದೆ, 10 ರಿಂದ 50 ಎಕರೆಯ ಭೂಮಿಯಲ್ಲಿ ವಿಸ್ತಾರವಾಗಿವೆ. ಇನ್ನು ಜನಮಂಗಳದ ಅಡಿಯಲ್ಲಿ ಸ್ಪೆಷಲಿ ಏಬಲ್ಡ್ ಜನರಿಗೆ ವೀಲ್ ಚೇರ್ ಕೊಡಿಸುವುದು ಹಾಗೂ ಬೇಕಾದ ಸಲಕರಣೆಗಳನ್ನು ನೀಡಿ ಅವರಿಗೂ ಸಹ ಪ್ರೋತ್ಸಾಹ ಮಾಡಲಾಗುತ್ತೆ. ಭಜನಾ ಕಮ್ಮಟ ಅಂದರೆ ಭಜನಾ ಮಂಡಳಿಗಳು, 78,000ಕ್ಕೂ ಹೆಚ್ಚು ಭಜನಾ ಮಂಡಳಿಗಳು ನಮ್ಮ ರಾಜ್ಯದಲ್ಲಿವೆ. ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗಳಲ್ಲೂ ಇದೆ. ಎಲ್ಲೇ ಒಂದು ಪ್ರೋಗ್ರಾಮ್ ನಡೆದರೂ ಸಹ ಅಲ್ಲಿ ಹೋಗಿ ಭಜನೆಗಳನ್ನು ಮಾಡಲಾಗುತ್ತೆ. ಇಲ್ಲಿ ಈ ರೀತಿ ಭಜನೆಗಳಿಗೂ ಸಹ ಪ್ರೋತ್ಸಾಹ ನೀಡಿದ್ದಾರೆ. ಇಲ್ಲಿ ತೋರಿಸಿದಂತಹ ಎಲ್ಲ ಕೆಲಸಗಳು ಪೂಜ್ಯ ಖಾವಂದ್ರು ತಮ್ಮ 55 ವರ್ಷಗಳ ಸೇವೆಯಲ್ಲಿ ಮಾಡಿದಂತಹ ಕೆಲವು ಕೆಲಸಗಳಷ್ಟೇ. ಇದರ ಜೊತೆಗೆ ನಮ್ಮ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಗೊಂಬೆಗಳನ್ನು ಸಹ ಇಡಲಾಗಿದೆ. ಇಲ್ಲಿ ಕೃಷ್ಣಾವತಾರವನ್ನು ಇಡಲಾಗಿದೆ. ಹೇಗೆ ಶ್ರೀಕೃಷ್ಣ ಜೈಲಿನಲ್ಲಿ ಹುಟ್ಟಿದ, ಹೇಗೆ ಅವರ ತಂದೆ ವಾಸುದೇವ ಅವರನ್ನು ತಲೆ ಮೇಲಿಟ್ಟುಕೊಂಡು ನದಿಯನ್ನು ದಾಟಿದರು, ಈ ರೀತಿಯ ಪ್ರಸಂಗಗಳು. ಹಾಗೂ ಇಲ್ಲಿ ರಾಮಾಯಣವನ್ನು ತೋರಿಸಲಾಗಿದೆ. ಇಲ್ಲಿ ಪಟ್ಟದ ಗೊಂಬೆ, ದಶಾವತಾರ, ಅಷ್ಟಲಕ್ಷ್ಮಿಯರು, ನವದುರ್ಗೆಯರು ಹಾಗೂ ಇಲ್ಲಿ ಗುರುಪರಂಪರೆಯನ್ನು ತೋರಿಸಲಾಗಿದೆ. ಈ ರೀತಿಯಲ್ಲಿ ಪೂಜ್ಯ ಖಾವಂದ್ರು ತಮ್ಮ 55 ವರ್ಷಗಳ ಜನರ ಸೇವೆಯಲ್ಲಿ ಮಾಡಿದಂತಹ ಹಲವಾರು ಕೆಲಸಗಳಲ್ಲಿ ಮಾಡಿದಂತಹ ಕೆಲವು ಕೆಲಸಗಳನ್ನು ತೋರಿಸುವ ನಮ್ಮ ಒಂದು ಪುಟ್ಟ ಪ್ರಯತ್ನ. ಎಲ್ಲರಿಗೂ ಧನ್ಯವಾದಗಳು.